ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿಂದ ನಾನು ಲೆವೆಂಡರ್ ಚಾಲೆಂಜ್ ತೊಗೊಂಡಿದ್ದೀನಿ. ಚಾಲೆಂಜ್ ಏನು ಅಂತಲೇ ಎಂಟಿ ಸ್ಟಮಕ್ಗೆ ಕರಿಬೇವನ್ನು ತಿನ್ನಬೇಕು, ಹಾಗೆ ಮೆಂತ್ಯ ನೀರನ್ನು ಕುಡಿಬೇಕು, ನೆನೆಸಿರುವಂತಹ ಮೆಂತ್ಯ ಕಾಳನ್ನು ತಿನ್ನಬೇಕು ಅಂತ. ಸೊ ಈ ಚಾಲೆಂಜ್ನ ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಬಿಕಾಸ್ ಆಫ್ ಹೇರ್ ಗ್ರೋತ್, ಹೇರ್ ಫಾಲ್ ತುಂಬಾ ಜಾಸ್ತಿ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನನಗೆ ಹೇರ್ಸ್ ಲೆಂತ್ ಚೆನ್ನಾಗಿ ಬೆಳೆಯುತ್ತೆ, ಬಟ್ ಆದರೆ ತಲೆಯಲ್ಲಿ ಹೇರ್ ಗ್ರೋತ್ ಕಮ್ಮಿ. ಲೈಕ್ ಅಂದರೆ ತಲೆಯಲ್ಲಿ ನೆತ್ತಿ ಮೇಲೆ ನನಗೆ ಸ್ವಲ್ಪ ಕೂದಲಿಲ್ಲ, ಸ್ವಲ್ಪ ಕಮ್ಮಿ ಇದೆ. ಸೊ ಎಲ್ಲರೂ ಹೇಳ್ತಿದ್ರು ನನಗೆ, ಸೊ ನಿನಗೆ ಸ್ವಲ್ಪ ನೆತ್ತಿ ಮೇಲೆ ಹೇರ್ಸ್ ಕಮ್ಮಿ ಅಂತ. ಸೊ ಹಾಗಾಗಿ ನಾನು ಇದನ್ನು ಟ್ರೈ ಮಾಡ್ತಿದ್ದೀನಿ. ಅದರಲ್ಲೂ ಈಗಿನ ಕಾಲದಲ್ಲಿ ಬಿಕಾಸ್ ಆಫ್ ಥೈರಾಯ್ಡ್, PCOS ಆ್ಯಂಡ್ ವರ್ಕ್ ಪ್ರೆಷರ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಹಾಗಾಗಿ ತುಂಬಾ ಹೇರ್ ಫಾಲ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಚಾಲೆಂಜನ್ನು 11 ಡೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಏನಾದರೂ ಈ ಥರ ಹೇರ್ ಕೇರ್ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೂ ತಿಳಿಸ್ಕೊಡಿ, ನಾನು ಅದನ್ನು ಟ್ರೈ ಮಾಡ್ತೀನಿ. ನನಗೆ ಸ್ವಲ್ಪ ತಲೆಯಲ್ಲಿ ನೆತ್ತಿ ಮೇಲೆ ಹೇರ್ಸ್ ಕಮ್ಮಿ, ಹಾಗೆ ಈ ಸೈಡಿಗೆಲ್ಲ ಹೇರ್ಸ್ ಸ್ವಲ್ಪ ಕಮ್ಮಿ. ಸೊ ಹಾಗಾಗಿ ನಾನು ಇದನ್ನು ಟ್ರೈ ಮಾಡ್ತಿದ್ದೀನಿ. ಸೊ 11 ಡೇಸ್ ಆದಮೇಲೆ ರಿಸಲ್ಟ್ ಯಾವ ಥರ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ ಡೈರೆಕ್ಟಾಗಿ. ಸೊ ಹಾಗೆ ನಾನಿವತ್ತು ನಾಷ್ಟ ಅಂದರೆ ಟಿಫನಿಗೆ ಏನು ಮಾಡಿದೆ ಅಂದರೆ ಉಪ್ಪಿಟ್ಟು, ಅದ್ರ ಜೊತೆ ಮಿಕ್ಕಿತ್ತಲ್ವ ಕಡಲೆಕಾಳು, ಮೆಂತ್ಯಕಾಳು ನೆನೆಸಿಟ್ಟಿರೋದಿಲ್ಲ, ಸೊ ಅದನ್ನು ನಾನು ತಿಂದೆ. ಸೊ ಸೆಪ್ಟೆಂಬರ್ 13ನೇ ತಾರೀಕು ಚಿತ್ರದುರ್ಗದಲ್ಲಿ ಇಂದು ಗಣಪತಿ ವಿಸರ್ಜನೆ ಇದೆ. ಹಾಗಾಗಿ ಸೊ ಇಡೀ ಭಾರತದಲ್ಲೇ ನಮ್ಮ ಚಿತ್ರದುರ್ಗ 2ನೇ ಸ್ಥಾನದಲ್ಲಿದೆ ಇಂದು ಗಣಪತಿ ವಿಸರ್ಜನೆಯಲ್ಲಿ. ಸೊ ನೀವು ಎಲ್ಲರೂ ಬಂದು ಭಾಗವಹಿಸಿ. ತುಂಬಾ ಎಷ್ಟು ಲಕ್ಷ ಜನ ಸೇರ್ತಾರೆ ಅಂತಲೇ ಗೊತ್ತಿಲ್ಲ. ನೀವು ಬಂದು